ಏನಿದು 3 ಗಂಟೆ ಆಯ್ತು, ಇವ್ರು ಇನ್ನೂ ಬರಲಿಲ್ಲ. ಚಳಿ ಆಯಿತು ಅಂದ್ಬಿಟ್ಟು ಹುಡುಗರನ್ನೆಲ್ಲ ಒಳಗಡೆ ಮಲಗಕ್ಕೆ ಕಳಿಸ್ದೆ. ಆದರೆ ಇವ್ರು ನೋಡಿದ್ರೆ ಇಷ್ಟೊತ್ತಾದರೂ ಬರಲಿಲ್ಲ. ಮನೆಗೆ ಬರ್ತಾರೋ ಇಲ್ವೋ, ಎಲ್ಲೋದ್ರೋ, ಏನಾಯ್ತು, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ನನ್ನ ಪಡೆ ನಾನು ಇರೋಣ ಅಂದರೆ ಅದು ಆಗ್ತಾಯಿಲ್ಲ ನನ್ನ ಕೈಲಿ. ಎಷ್ಟೊತ್ತಿಗೆ ಬರ್ತಾರೋ ಏನೋ. ಇನ್ನೊಂದು 2 ಗಂಟೆ ಅಷ್ಟರಲ್ಲಿ ಬೆಳಕೆ ಆಗೋಗುತ್ತೆ. ಇದೆ ನನ್ನ ಮನೆ. ಯಾವುದೋ ಬೇರೆಯವ್ರ ಮನೆ ಕಂಡಂಗೆ ಕಾಣ್ತಾ ಇತ್ತಲ್ಲ. ಇಲ್ಲ, ಇದೆ ಇದೆ ಇದೆ. ಕಾಲೇ ಮುಂದಕ್ಕೆ ಹೋಗ್ತಾ ಇಲ್ಲ. 1 2 3. ಅಯ್ಯಯ್ಯೋ, ಓ ತಪ್ಪು ನನ್ನ ಸೊಂಟ. ಅಯ್ಯೋ, ಮೈಕಾಯಿ ಹೋಗ, ಅದು ಎತ್ತು ಕಾಲಿಕ್ಕದ್ನೋ ಏನೋ ಒಂದು ತಿಳಿವಲ್ದು. ಅಯ್ಯೋ, ಈ ಗ್ರಾಚಾರ ಅಂದ್ರೆ ಇದೇ ಇರಬೇಕು. ಎಗ್ಗರ್ಸ್ ಒದಿತಾಯ್ತು ನನ್ನ. ಅಯ್ಯೋ, ಯಾರೋ ಬಿದ್ದಂಗಾಯ್ತು. ಅಯ್ಯೋ ರೀ, ನೀವಾ? ಅಯ್ಯೋ, ಏನಾಯ್ತು ರೀ? ಎದುಳ್ರಿ ಮೇಲೆ. ಏಯ್, ಬಿಡೆ ನನ್ನ ಬಿಡು ಅಂತ ಹೇಳ್ತಾ ಇದ್ದೀನಲ್ಲ. ನನ್ನ ಮುಟ್ಟು ಕುಡ್ದು ನೀನು ನನ್ನ. ಯಾಕ್ರಿ ಹಿಂಗೆ ಮಾತಾಡ್ತೀರಾ? ನಿಮಗೆ ನೋವಾಗಿದೆ ಅನ್ಸುತ್ತೆ. ಎತ್ತೀನಿ ನಾನು, ಎದುಳೆ. ಇವಾಗ ಅದೆಲ್ಲ ಬೇಡ, ಆಗಿದ್ದಾಗೋಯ್ತು. ಇನ್ಮೇಲಾದರೂ ಒಳ್ಳೆ ಮನುಷ್ಯ ಆಗಿ. ಏನೋ ಅಂದರೆ ನಿನ್ನ ಮಾತಿನ ಪ್ರಕಾರ ನಾನು ಕೆಟ್ಟ ಮನುಷ್ಯ, ನೀವೆಲ್ಲ ಒಳ್ಳೆಯವರು, ನಾನೊಬ್ಬ ಮಾತ್ರ ಕೆಟ್ಟ ಮನುಷ್ಯ. ನನ್ನನ್ನು ಮಾತಲ್ಲೇ ಹಣಗಿಸ್ತೀಯ. ನನ್ನ ಮಾನ ಮರ್ಯಾದೆ ಕಳೆದಿರೋಳು ನೀನು. ಬಣ್ಣದನ್ನು ಮಾತಾಡಿ ನನ್ನ ಮನಸ್ಸನ್ನ ಮತ್ತೆ ಕರಗಿಸೋ ಏನಾದರೂ ಉಪಾಯ ಮಾಡಿದ್ದೇನೆ? ಅಯ್ಯಯ್ಯೋ, ಇಲ್ಲ ರೀ, ದೇವರಣೆಗೂ ನನ್ನ ಮನಸ್ಸಲ್ಲ ರೀತಿ ಇಲ್ಲ. 3 ಗಂಟೆ ಆದರೂ ಇನ್ನೂ ಬರಲಿಲ್ವಲ್ಲ ಅಂತ ನಂಗೆ ಚಿಂತೆ ಆಗಿತ್ತು. ನಾನಿನ್ನೂ ಎದ್ದೇ ಇದ್ದೆ ನೋಡಿ, ದೀಪ ಇನ್ನೂ ಉರಿತಾನೆ ಇದೆ. ಎದ್ದೇ ಇರ್ತೀಯ. ಯಾರಪ್ಪನ ಮನೆಗೆ ಗಂಟು ಹೋಗ್ಬೇಕು? ನಿಮ್ಮ ಅಪ್ಪನ ಮನೆದೇನಾದ್ರು ತಂದಿದ್ದ? ಕಷ್ಟಪಟ್ಟು ದುಡ್ದು ಎಣ್ಣೆ ತಂದಿರೋ ನಾನು ರಾತ್ರಿ ಎಲ್ಲ ದೀಪ ಹೊಸ್ಕೊಂಡು ಕೂತ್ಕೊಳ್ಳಿ ಅಂತಲ್ಲ ಮಾಡೋವಾಗ ನಾನೇ ಇರಲಿಲ್ಲ. ಈಗ ಬಂದ್ಬಿಟ್ಲು ಸೀಮೆಗಿಲ್ದಿರೋ ಕಾಳಜಿ ಮಾಡಕ್ಕೆ ನನ್ನ ಹತ್ರ. ಹೋಗೋ, ನಿನ್ನ ಮುಖ ತೋರಿಸ್ಬೇಡ ನನಗೆ. ಬೆಳಿಗ್ಗೆನೇ ಹೇಳಿದ್ದೀನಿ ಅಷ್ಟೆಲ್ಲ ನಾನು. ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಕಡೆ, ಇನ್ನ ಮೇಲೆ ಇಲ್ಲ. ಅಯ್ಯೋ ರೀ, ನಿಮ್ಮ ತಮ್ಮಯ್ಯ ಹಂಗೆಲ್ಲ ಹೇಳ್ಬೇಡಿ. ಮಕ್ಕಳು ಯೋಚನೆ ಮಾಡಿ ಸ್ವಲ್ಪ, ಮಕ್ಕಳ ಭವಿಷ್ಯದ ಬಗ್ಗೆ. ಏನೇ ಯೋಚನೆ ಮಾಡಬೇಕು? ಯೋಚನೆ ಮಾಡಬೇಕಿತ್ತು ನೀನು. ಪಂಚಾಯತಿ ಕಟ್ಟೆಯಲ್ಲಿ ಹೇಳೋದಲ್ಲ ನನ್ನ ಬಗ್ಗೆ ದೂರು ಕೊಡೋಕ್ಕಿಂತ ಮುಂಚೆಗೆ ಯೋಚನೆ ಮಾಡಬೇಕಿತ್ತು ನೀನು. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿಬಿಟ್ಟು ಈಗ ಬಂದಿದ್ಯಾ? ಐತೆ ಕಣೆ, ಐತೆ ನಿನಗೊಂದು ಮಾಡಿದ್ದೀನಿ ನಾನು. ಏನು ಮಾಡಬೇಕು ಅಂತ ನೋಡ್ತಿರೋ, ಅತಿ ಶೀಘ್ರದಲ್ಲಿ ಐತೆ ನಿನಗೆ. ಸರಿ ಆಯಿತು, ಬನ್ನಿ ಊಟ ಮಾಡಿ. ಯಾವನಿಗೆ ಬೇಕು ನಿನ್ನ ಊಟ? ಊಟ ಗೀಟ ಎಲ್ಲ ಆಗೋಯ್ತು ನಂದು. ಮನೆಯಲ್ಲಿ ಒಂದೇ ಒಂದು ಅಗಲು ತಿನ್ನಲ್ಲ ಇನ್ನು ಮೇಲೆ. ಮನೆ ಒಳಕ್ಕೂ ಬರಲ್ಲ. ಮನೆ ಒಳಗಡೆ ಬಿದ್ದು ಸಾಯಿರಿ ನೀನು ನಿನ್ನ ಮಕ್ಕಳೆಲ್ಲ. ನಾನು ಇಲ್ಲೇ ಹೊರಗಡೆನೆ ಮಲ್ಕೋತೀನಿ. ಬಿಡು ಜಾಗ. ಅಯ್ಯೋಯ್ಯೋ, ಈ ಹಾಳಾದ ಮಳೆ ಈಗಲೇ ಬರಬೇಕಾ? ಥರಿಕೆ ಒಳಕ್ಕೆ ಹೋಗಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಲ್ಲ. ಈ ಚಳಿಲಿ ಹೆಂಗಪ್ಪ ಇರೋದು? ಅಯ್ಯೋ ಶಿವನೇ, ಈ ಮಳೆ ಈ ಕಾಲಕ್ಕೆ ನಿಲ್ಲಲ್ಲ. ಹೆಂಗೋ ಬಾಗ್ಲು ತೆಗ್ದವಳೆ, ಒಳಗಡೆ ಹೋಗಿ ಬೆಚ್ಚಗೆ ಮಲ್ಕೊಬಿಡೋಣ, ಬೆಳಗ್ಗೆ ನೋಡ್ಕೊಳ್ಳೋಣ. ಹಬ್ಬ ಸದ್ಯ ಹೆಂಗೋ ಒಳಗಡೆ ಬಂದು ಮಲ್ಕೊಂಡ್ರಲ್ಲ. ಓ, ಮಳೆ ಬಂದಿದೆ ರಾತ್ರಿ ಅಲ್ಲ, ಇಲ್ಲೋ ಚಳಿಯಾಗಿರಬೇಕು, ಅದಕ್ಕೆ ಮಲಗಿದ್ದಾರೆ ಒಳಗಡೆ ಬಂದು. ಹೆಂಗೋ ಒಳಗಡೆ ಬರಲ್ಲ ಅಂತಿದ್ರು, ಒಳಗಡೆ ಬಂದ್ರಲ್ಲ. ಇವಾಗ ಒಂದು ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಇವತ್ತು ಹೇಗೋ ಕೆಲಸದ ಮನೆಗೆ ಹೋಗಂಗಿಲ್ಲ. ಅಮ್ಮವರು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದರು. ಹಾಗೆ 2 ದಿನ ರಜಾ ಕೊಟ್ಟಿದ್ದಾರೆ. ಹುಡುಗರನ್ನ ಬೇಗ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ಬೇಕು. ಲಕ್ಷ್ಮಿ, ಮಹಾಲಕ್ಷ್ಮಿ, ಕೃಷ್ಣ, ಎದೊಳ್ರಿ, ಸ್ಕೂಲಿಗೆ ರೆಡಿ ಆಗೋರಂತೆ. ಬೇಗ ಬಿಸಿನೀರು ಕಾಯಿಸಿಡ್ತೀನಿ, ಬೇಗ ಬರ್ರಿ, ಸ್ನಾನ ಮಾಡ್ಕೊಳ್ಳೋರಂತೆ. ಮಳೆ ಬೇರೆ ಬಂದಿದೆ, ಹೊತ್ತಿ ಮುಂಚೆ ಸ್ಕೂಲ್ಗೆ ಹೋಗಿ. ಇನ್ನು ಮೋಡ ಮುಚ್ಕೊಂಡಿದೆ. ಬೇಗ ಎದ್ದೊಳ್ರಿ, ಬೆಳಕಾಗ್ತಿದೆ. ಇಲ್ಲೆಲ್ಲ ತ್ಯಾವ ಆಗಿದೆ, ಎಲ್ಲ ಗುಡಿಸಿ ಒರೆಸ್ಬಿಡೋಣ. ಎಲ್ಲ ಕ್ಲೀನ್ ಮಾಡಾಯ್ತು. ಹುಡುಗರೇನು ಇನ್ನೂ ಎದ್ದೊಳ್ಳಿಲ್ವಲ್ಲ. ಲಕ್ಷ್ಮಿ, ಎದ್ದೊಳಿ ಅಂತ ಹೇಳ್ತಿದ್ದೀನಲ್ಲ, ಇನ್ನೂ ಮಲಗಿದ್ದೀರಲ್ಲ, ಎದ್ದೊಳ್ರಪ್ಪ, ಎದ್ದೊಳಿ. ಸ್ಕೂಲ್ಗೆ ಹೋಗಿ ಬಂದಮೇಲೆ ಮಲ್ಕೊಳ್ಳೋರಂತೆ ಸ್ವಲ್ಪ ಹೊತ್ತು.
ಪಾಠ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಎದೊಳಪ್ಪ ಲಕ್ಷ್ಮಿ, ಹೋಗು ಬೇಗ ಸ್ನಾನ ಮಾಡ್ಕೊಂಬಾ. ನೀನು ಮಹಾಲಕ್ಷ್ಮಿ ಇಬ್ಬರು ಹೋಗಿ ಒಟ್ಟಿಗೆ ಮಾಡ್ಕೊಬನ್ನಿ. ಕೃಷ್ಣನ್ ನಾನು ಮಾಡಿಸ್ತೀನಿ. ಸರಿನಮ್ಮ, ಆಯಿತು. ಬಾರಮ್ಮ, ಹೋಗಿ ಬರೋಣ. ಆಯ್ತಕ್ಕ. ಹೋಗಿ ಬರ್ತೀವಮ್ಮ. ಹ್ಞೂನ್ರಪ್ಪ, ಹುಷಾರಾಗಿ ಹೋಗಿ ಪಾಠ ಎಲ್ಲ ಚೆನ್ನಾಗಿ ಕಲ್ತ್ಕೊಬನ್ನಿ. ನಿಮ್ಮ ಸ್ಕೂಲ್ ಫೀಸ್ ಎಲ್ಲ ಕಟ್ಟಿದ್ದೀನಿ, ಏನು ಯೋಚನೆ ಮಾಡಬೇಡ್ರಿ, ಚೆನ್ನಾಗಿ ಓದ್ಕೊಬರ್ರಿ. ಸರಿನಮ್ಮ, ಆಯಿತು. ಹೋಗಿ ಬರ್ತೀವಿ. ಅಮ್ಮ, ನಾನು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನನಗೋಸ್ಕರ ಲಾಲಿಪಾಪ್ ತಂದಿಟ್ಟಿರ್ತೀಯಾ? ಆಯ್ತು ಕಣಪ್ಪ, ಲಾಲಿಪಾಪ್ ತಂದಿಡ್ತೀನಿ. ಅಮ್ಮ, ಟೀಚರ್ ಹೇಳಿದ್ರು ಕೃಷ್ಣ ಇವಾಗ ಒಂಚೂರು ಪರವಾಗಿಲ್ವಂತಮ್ಮ, ಚೆನ್ನಾಗಿ ಓದ್ತಿದ್ದಾನಂತೆ. ಹೌದೇನೋ ಕೃಷ್ಣ? ನೋಡು, ನನಗೆ ಗೊತ್ತಿತ್ತು ನಮ್ಮ ಕೃಷ್ಣ ಓದ್ತಾನೆ ಅಂತ. ಕೃಷ್ಣ ಇನ್ಮೇಲೆ ಇದೇ ರೀತಿ ಓದು. ಹಾಂ, ಆಯ್ತಮ್ಮ. ನೀನು ಯಾವತ್ತೂ ಬೇಜಾರು ಮಾಡ್ಕೋಬೇಡಮ್ಮ. ನಾನು ಚೆನ್ನಾಗಿ ಓದ್ತೀನಿ. ನಾನು ಓದಿ ದೊಡ್ಡವನಾದ ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ನೀನು ನನ್ನ ಜೊತೆಲೇ ಇರೋ. ಆಯ್ತಪ್ಪ, ಈ ಮಾತು ಕೇಳಿ ಹಾಲು ಕುಡಿದ್ರೆ ಸಂತೋಷ ಆಯ್ತು ಕಣೋ. ಆಯ್ತು, ನಿನ್ನ ಜೊತೆಲೇ ಇರ್ತೀನಿ. ಇಲ್ಲಮ್ಮ, ನೀನು ನನ್ನ ಜೊತೆಲಿ ಇರಬೇಕು. ಇಲ್ಲಮ್ಮ, ನೀನು ನನ್ನ ಜೊತೆಲಿ. ಎಲ್ಲರೂ ಒಟ್ಟಿಗೆ ಇರೋಣ. ನೀವೆಲ್ಲ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ಕಷ್ಟಪಟ್ಟು ಕೆಲಸ ಮಾಡಿ ಒಂದು ದೊಡ್ಡ ಮನೆ ಕಟ್ಕೊಂಡು ಎಲ್ಲ ಒಟ್ಟಿಗೆ ಇರೋಣ. ಆಯ್ತಾ? ಆಯ್ತಮ್ಮ. ಸರಿ, ಹೋಗಿ ಬನ್ನಿ. ಎಂಥ ಒಳ್ಳೆ ಮಕ್ಕಳು, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ. ಇವ್ರ ಜೀವನ ಚೆನ್ನಾಗಿರ್ಬೇಕಪ್ಪ, ಭವಿಷ್ಯದಲ್ಲಿ ದೊಡ್ಡ ವ್ಯಕ್ತಿಗಳಾಗಲಿ ಇವರು. ಹಾ, ಹುಷಾರು ಹುಷಾರು, ಮಳೆ ಬೇರೆ ಬಂದಿದೆ, ಜಾರ್ಗಿರ್ ಬಿದ್ದೀರಾ. ಆಮೇಲೆ ಲಕ್ಷ್ಮಿ, ಛತ್ರಿ ತಗೊಂಡಿದ್ಯಾ? ಹೂನಮ್ಮ, ತಗೊಂಡಿದ್ದೀನಿ. ಹಾ, ಹುಷಾರು. ನನ್ನ ಮಕ್ಕಳು ಮುಖ ನೋಡ್ತಿದ್ರೆ ನನಗೆ ಎಲ್ಲ ನೋವುಗಳು ಮರ್ತು ಹೋಗ್ಬಿಡುತ್ತೆ. ಅದಕ್ಕೆ ಹೇಳೋದು ಅನ್ಸುತ್ತೆ, ಮನೇಲಿ ಮಕ್ಕಳಿರ್ಬೇಕು ಅಂತ. ಇನ್ನು ಇವರು ಎಷ್ಟೊತ್ತಿಗೆ ಎದೊಳ್ತಾರೋ ಗೊತ್ತಿಲ್ಲ. ನಾನು ಹೋಗಿ ನೀರು ಬೇರೆ ಖಾಲಿ ಆಗಿದೆ ಮನೇಲಿ, ನೀರು ತೊಗೊಂಬಂದ್ಬಿಡ್ತೀನಿ. ಅಯ್ಯ ಗಿರ್ಜಿ, ಇದೇನಿದು ನೀರು ಇಷ್ಟು ಸಣ್ಣಕ್ಕೆ ಬರ್ತಾ ಇದೆ? ಯಾವ ಕಾಲಕ್ಕೆ ತುಂಬಿಕೊಳ್ಳೋದಿದು? ಗೊತ್ತಿಲ್ಲ ಕಣೆ ಬಾನು, ನೆನ್ನೆ ಎಲ್ಲ ಚೆನ್ನಾಗೇ ಬರ್ತಿತ್ತು, ಇವಾಗ ನೋಡ್ರೆ ಇಷ್ಟು ಸಣ್ಣಕ್ಕೆ ಬರ್ತಿದೆ. ಅದು ಬೋರ್ವೆಲ್ ಅಲ್ಲಿ ಯಾವಾಗಲಿಂದ ಎಷ್ಟು ಜೋರಾಗಿ ಓದುತ್ತಾ ಇದ್ದೀನಿ ನೋಡು. ಅದೇ ನೀರು ಖಾಲಿಗೇನೆ ಆಗೋಯ್ತಾ ಅಂತ. ಈ ಹಳಾದ ಹೆಂಗಸ್ರಪ್ಪ, ಅದೇ ನೀರನ್ನ ಒತ್ತಿ 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 ಹೀರ್ಬಿಟ್ಟವ್ರೆ ಅನ್ಸುತ್ತೆ. ನೀರೇ ಬರ್ತಾ ಇಲ್ಲ, ಬಾವಿಗೆ ಹೋಗಿ ತಗೊಬರೋಣ ಅಂದ್ರೆ ಅಷ್ಟು ದೂರ ಹೋಗ್ಬೇಕು, ಅಲ್ಲಿಂದ ಒತ್ಕೊಂಡ್ಬರ್ಬೇಕಲ್ಲೇ. ಇದೊಳ್ಳೆ ದಾರ ದಾರ ಬಂದಂಗೆ ಬರ್ತೈತೆ ನೀರು. ನನ್ನ ಕೈಲಾಗಲ್ಲಪ್ಪ. ನೀರಿನ ವ್ಯವಸ್ಥೆನೇ ಸರಿ ಇಲ್ಲ ಹಳ್ಳಿನಲ್ಲಿ. ಇದೊಂದು ಸತಿ ನಾನು ಪಂಚಾಯತಿ ಕಟ್ಟೆಯಲ್ಲಿ ಹೇಳ್ಬೇಕು. ಮೊನ್ನೆನೇ ಹೇಳಿದ್ರೆ ಆಗಿರೋದೇನೋ. ಹೂನೆ ಗಿರ್ಜಿ, ಹೇಳೋದಲ್ವೇನೆ? ಏನು ಹೇಳು, ಮೊನ್ನೆಲ್ಲ ನೆಟ್ಟಿಗೆ ಬತ್ತಿತ್ತಲ್ಲ ನೀರು, ಈಗಲೇ ತಾನೇ ಹಿಂಗೆ ಬರ್ತಾ ಇರೋದು. ಗಿರ್ಜಿ, ಅರೆ ಜೇಕೆ, ಬಾ 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 ಬಾ, ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನೀರು ತರಕ್ಕೆ ಬಂದ ಅಲ್ಲೋಡ್ ಜೇಕ. ಈ ಹಾಳಾದ ಬೋರ್ವೆಲಲ್ಲಿ ನೀರೇ ಬರ್ತಾ ಇಲ್ಲ, ಒಳ್ಳೆ ದಾರ ಬಂದಂಗೆ ಬರ್ತೈತೆ. ಈ ಥರ ಬಂದರೆ ಯಾವ ನನ್ನ ಮಗಂಗೆ ಬೇಜಾರಾಗಲ್ಲ ಹೇಳು. ಸಂಜೆ ಆದರೂ ಮುಗಿಯೋದಿಲ್ಲ ಇದು. ಇದ್ರ ಬದಲು ನಲ್ಲಿ ನಾನು ಇದ್ದಿದ್ದರೆ ಎಷ್ಟೋ ಚೆನ್ನಾಗಿರೋದು. ಒತ್ತಿ 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 ಕೈಯೆಲ್ಲ ಬಿದ್ದೋಯ್ತು ನಂದಂತೂ, ಅಲ್ವೇನೆ ಬಾನ? ಜಯಕ, ನೀರೇ ಬತ್ತಿಲ್ಲ ನೋಡಿಲ್ಲಿ, ಹೆಂಗ್ ಬತ್ತೈತ್ ನೀರು. ಪಾಪ ನಮ್ ಗಿರ್ಜಿ ಅವಲಿಂದ ಬೋರ್ವೆಲ್ ಒತ್ತಿ 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 ಸಾಕಾಗೋಯ್ತು ಅವಳಿಗೆ. ಅಯ್ಯೋ ದೇವ್ರೆ, ಅಲ್ಲ ಕಣೆ, ಮನೇಲಿ ನೀರಿರಲಿಲ್ಲ, ಅದಕ್ಕೆ ನಾನು ಬಿನ್ಗೆ ತಗೊಂಡ್ಬಂದೆ ಕುಡಿಯೋ ನೀರಿಲ್ಲ ಅಂತ. ಈಗ ಏನು ಮಾಡೋದು? ಇನ್ನೇನು ಮಾಡೋದು, ಹೋಗ್ಬೇಕಷ್ಟೇ ಬಾವಿಗೆ ನೀರು ತಗೊಂಬರಕ್ಕೆ. ಎಲ್ಲ ನಮ್ಮ ಮನೆ ಬರ ಓಲಿ ನಡಿ. ಹಿಂಗಾದ್ರೆ ನೀರು ತುಂಬಲ್ಲ, ಅರ್ಧ ಬಿನ್ಗೆನೂ ತುಂಬಿಲ್ಲ. ಎಷ್ಟೊತ್ತಂತ ನಿಂತ್ಕೊಳ್ಳೋನಿಲ್ಲಿ. ಹೋಗ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡ. ಏನೋ ಒಂದೊಂದ್ಸರಿ ಹಿಂಗಾಗುತ್ತೆ. ಅದು ಸರಿ, ನಿನ್ನ ಗಂಡ ಎದ್ದಿದ್ನ ಇಲ್ವಾ, ಬಂದ ಇಲ್ವಾ ಮನೆಗೆ? ಅದು ಸರಿ. ಬಂದರು ಕಣೆ, ರಾತ್ರಿ 3 ಗಂಟೆಗೆ. ಏನಾಯ್ತು ಗೊತ್ತಾ, ಹೊರಗಡೆನೇ ಮಲ್ಕೋತೀನಿ ನಾನು, ಒಳಗಡೆ ಬರಲ್ಲ ಅಂದರು. ಸರಿ, ಇನ್ನೇನು ಮಾಡಲಿ ಅಂದ್ಬಿಟ್ಟು ಹೋಗಿ ಮಲ್ಕೊಂಡೆ. ಮಧ್ಯರಾತ್ರಿ ಮಳೆ ಜೋರಾಗಿ ಬಂದಿದೆ, ಚಳಿ ತಡ್ಕೊಳಕ್ಕಾಗದೆ ಒಳಗಡೆ ಬಂದು ಮಲಗಿರ್ಬೇಕು. ಬೆಳಗ್ಗೆ ಎದ್ದು ನೋಡಿದಾಗ ಒಳಗಡೆನೇ ಇದ್ರು. ಹಾಂ, ನಿನ್ನ ಗಂಡಗೆ ಈ ನಾಟಕಕ್ಕೆ ಏನು ಕಮ್ಮಿ ಇಲ್ಲ. ಮುಚ್ಕೊಂಡು ಬಂದು ಮಲ್ಕೊಳ್ಳೋದು ಬಿಟ್ಟು ಮನೆ ಒಳಗಡೆ ಬರಲ್ಲ, ಹಂಗೆ ಹಿಂಗೆ ಕತೆ ಬೇರೆ ಹೊಡಿತಾನೆ. ಅದಕ್ಕೆ ನಾವ ತಾಯಿ, ನಿನ್ನ ಗಂಡ ಕಂಡ್ರೆ ನನಗಾಗಲ್ಲ. ನಿಮ್ಮ ಮನೆ ಹತ್ರಕ್ಕೆ ನಿನ್ನ ಗಂಡ ಇರುವಾಗ ನಾನು ಬರೋದೇ ಇಲ್ಲ. ಓಲಿ ಬಿಡು, ಏನು ಮಾಡೋಕ್ಕಾಗುತ್ತೆ. ಗಿರ್ಜಿ, ನಿನ್ನ ಹತ್ರ ಫೋನ್ ಇದೆ ಅಲ್ವಾ? ಫೋನು? ಹ್ಞೂ ಜೇಕ, ಫೋನ್ ಐತೆ, ಚಿಕ್ಕ ಫೋನು, ಕಡಿಮೆ ದುಡ್ಡಿಂದೇನೆ. ಅಲ್ಲ ಕಣೆ, ನಾನು ನಮ್ಮ ಅಣ್ಣಂಗೊಂದು ಫೋನ್ ಮಾಡಬೇಕಿತ್ತು. ಹಿಂಗೆ ಆಯಿತು ನಮ್ಮ ಮನೇಲಿ ಅಂತ ಹೇಳಬೇಕು. ನಮ್ಮ ಅಣ್ಣ ಬಂದು ಒಂದು ಸರಿ ಇವ್ರ ಹತ್ರ ಮಾತಾಡಲಿ. ಆಗಿದ್ದೆಲ್ಲ ಆಗೋಯ್ತು, ಇನ್ಮೇಲೆ
ಎಲ್ಲ ಸರಿಯಾಗಿರುತ್ತೆ ಅಂತ ಸ್ವಲ್ಪ ಹೇಳಿ ಸಮಾಧಾನ ಮಾಡಲಿ. ಅಯ್ಯೋ ಅಷ್ಟೇ ತಾನೇ, ಇರು ಕೊಟ್ಟೆ, ಇಡು ನೀನು ಬಿನ್ಗೆ ಇಡು, ಪಕ್ಕಕ್ಕಿಡು ಬಿನ್ಗೆನ. ನಂಬರ್ ಇಡು, ನಂಬರು 959595 9595 3545 ಹಾಂ, ತಗ ರಿಂಗ್ ಆಗ್ತೈತೆ. ಹಲೋ ಅಣ್ಣ, ನಾನು ಜಯಕ. ಜೈವ ಹೇಳು. ಅಣ್ಣ ನೀನೇನಾದರೂ ಸ್ವಲ್ಪ ಬಿಡುವು ಮಾಡ್ಕೊಂಡು ಮನೆಗೆ ಬತ್ತೀಯಾ? ಮನೆಗ ಯಾಕವ? ಅಣ್ಣ ನೀನು ಆದಷ್ಟು ಬೇಗ ಬಾರಣ್ಣ, ನಾನು ಏನೋ ಮಾತಾಡಬೇಕು. ಮನೇಲಿ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಇದ್ದಕ್ಕಿದ್ದಂಗೆ ಬಾ ಅಂದ್ರೆ ಹೆಂಗವ? ಸರಿ ಇಡು, ಆಯ್ತು ಬರ್ತೀನಿ. ತಾಳಗಿರ್ಜಿ ಮಾತಾಡ್ದ ಜಯಕ್ಕ, ಸಮಾಧಾನ ಆಯ್ತಾ? ಯಾವಾಗ ಬರ್ತಾರಂತೆ ನಿಮ್ಮಣ್ಣ? ಆದಷ್ಟು ಬೇಗ ಬರ್ತೀನಿ ಅಂದ್ರು ಕಣೆ. ಅಲ್ಲ ಜಯಕ್ಕ, ಈ ಮಣ್ಣನ ಕರೆಸ್ತಿರೋಕ್ಕೆ ಏನಾರು ಉಪಯೋಗ ಆಗ್ತದಾ? ಆಗ್ತದೋ ಬಿಡ್ತದೋ, ಇರಲಿ ಒಂದು ಮಾತು ಇರಲಿ ಅಂತ ನೋಡೋಣ. ಅದೇನಾಗ್ತದೋ ಏನೋ. ನಿನ್ನ ಗಂಡ ಯಾರ ಮಾತು ಕೇಳ್ತಾನೋ ನೋಡಂತಾಗ. ನಿಮ್ಮ ಅಣ್ಣ ಬಂದು ಏನು ಮಾಡ್ತಾರಂತ. ನಿಮ್ಮ ಅಣ್ಣನ ಒಂಚೂರು ಬಂದು ಬುದ್ಧಿ ಹೇಳಿ. ನಿಮ್ಮ ಅಪ್ಪನ ಕೈಲಂತೂ ಆಗಲ್ಲ. ಹೂನೆ, ನಮ್ಮ ಅಪ್ಪಂಗೆ ತೀರಾ ವಯಸ್ಸಾಗ್ಬಿಟ್ಟಿದೆ. ಇವಾಗ ಅವ್ರು ಬಂದ್ರೂ ಇವ್ರು ಮರ್ಯಾದೆ ಕೊಡಲ್ಲ ಅವ್ರಿಗೆ. ಸುಮ್ಮನೆ ನಮ್ಮಪ್ಪ ಬೇಜಾರು ಮಾಡ್ಕೊಂಡು ಹೋಗ್ಬೇಕು ಮಗಳಿಗೆ ಮನೆಗೆ ಬಂದು. ಅದಕ್ಕೆ ನಮ್ಮ ಅಣ್ಣನೇ ಬಂದು ಒಂದು ಸ್ವಲ್ಪ ಮಾತಾಡಲಿ, ಮಾಡ್ತಿರೋ ತಪ್ಪು ಅಂತ ಸ್ವಲ್ಪ ಹೇಳಲಿ. ಬದಲಾವಣೆ ಆದರೆ ನಮಗೆ ಒಳ್ಳೆಯದು. ಒಲೆ ಬಿಡಿಸಕ್ಕ. ಹುಡುಗರು ಸ್ಕೂಲಿಗೆ ಹೋದ್ರಾ? ಹೂನೇ ಹೋದ್ರು ಪಾಪ. ಸರಿ ನಡಿ, ಬಾವಿ ಕಡೆಗೆ ಹೋಗೋಣ, ನೀರು ಎತ್ಕೊಂಡು ಬರೋಣ ಅಷ್ಟೇ. ನಡೆ ಬಾನು, ಎತ್ಕಡೆ ಬಿನ್ಗೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ಜಯಕ್ಕನ ಸಂಸಾರ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ವೀಡಿಯೋಸ್ನ ನೋಡುವಾಗ ಕೆಳಗಡೆ ಹೈಪ್ ಅಂತ ಒಂದು ಆಪ್ಷನ್ ಇದೆ, ದಯವಿಟ್ಟು ಹೈಪ್ ಮಾಡಿ ಮರಿಬೇಡಿ. ಎಷ್ಟು ಜನ ಹೈಪ್ ಮಾಡ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ. ನೀವು ಹೈಪ್ ಮಾಡಿದಷ್ಟು ನಮ್ಮ ವೀಡಿಯೋಸು ತುಂಬ ಜನಕ್ಕೆ ತಲುಪುತ್ತೆ, ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗೆ ನನಗೆ ಯಾರ್ಯಾರೆಲ್ಲ ಕಮೆಂಟ್ಸ್ ಮಾಡಿದ್ದೀರಾ ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತಾ ಇದ್ದೀನಿ. ಇದರಿಂದ ನಿಮ್ಮೆಲ್ಲರಿಗೂ ಖುಷಿ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸಿದ್ರು ನನಗೆ ಕಮೆಂಟ್ಸ್ ಹಾಕಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ನಿನ್ನೆ ಒಂದು ದಿನದಲ್ಲೇ ನಮ್ಮ ಚಾನಲ್ಗೆ 10 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಒಳ್ಳೆ ಬೆಳವಣಿಗೆ ಅಂತೂ ನೋಡ್ತಾ ಇದ್ದೀನಿ ನಾನು. ಇದೇ ರೀತಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಅಣ್ಣ ಬರ್ತಾ ಇದ್ದಾರೆ. ನನ್ನ ಸಂಸಾರನ ಆದಷ್ಟು ಸರಿ ಮಾಡೋದಕ್ಕೆ ಯಾರು ನಮ್ಮಣ್ಣ, ಏನಾಗುತ್ತೆ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನೋಡಿ, ತಪ್ಪದೆ ನೋಡಿ. ಪ್ರತಿದಿನ ಸಂಜೆ 6 ಗಂಟೆಗೆ ವಿಡಿಯೋ ಪ್ರಸಾರ ಆಗುತ್ತೆ ನಮ್ಮ ಈ ಒಂದು ಚಾನಲಲ್ಲಿ. ಮತ್ತೆ ನಾಳೆ ಸಂಜೆ 6 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಬಾಯ್.